ದೇಶದಲ್ಲಿ ಈಗ ಸೋನಮ್ ವಾಂಗ್ಚುಕ್ ಅವರು ಭಾಳ ದೊಡ್ಡ ಸುದ್ದಿನಲ್ಲಿದ್ದಾರೆ. ಸೋನಮ್ ವಾಂಗ್ಚುಕ್ ಅವರು ಲಡಾಖ್ನಲ್ಲಿ ಅವರು ದೊಡ್ಡ ಕೆಲಸವನ್ನು ಮಾಡ್ತಾ ಬಂದಂಥವ್ರು. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಲ್ಲಿಯ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ, ಅಲ್ಲಿಯ ಸಾಕ್ಷರತಾ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ತುಂಬ ಕೆಲಸ ಮಾಡಿದಂಥವ್ರು. ಅಲ್ಲಿ ಲಡಾಖಲ್ಲಿ ಮಳೆ ಕಡಿಮೆ, ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಅಲ್ಲಿ ಏನಾದರೂ ನೀರು ಬೇಕು ಅಂತಂದರೆ ಹಿಮದ ಒಂದು ಮಂಜುಗಡ್ಡೆಗಳೇ ಬೇಕು, ಮುಖ್ಯವಾದಂಥ ಒಂದು ನೀರಿನ ಮೂಲಗಳು. ಈ ಜಾಗತಿಕ ತಾಪಮಾನದ ನಂತರದಲ್ಲಿ ಹಿಮ ಎಲ್ಲ ಕರಗಿ ಹೋಗಿ ಅಲ್ಲಿ ನೀರಿನ ಸಮಸ್ಯೆ ಭಾಳ ಆಗ್ತಾಯಿದ್ದು. ಅದ್ರ ಬಗ್ಗೆ ಒಂದು ಈ ವಾಂಗ್ಚುಕ್ ಅವರು ಈ ಐಸ್ ಸ್ತೂಪ ಅಂದರೆ ಅದು ಮಂಜುಗಡ್ಡೆಗಳ ಒಂದು ಕೋನಗಳನ್ನು ನಿರ್ಮಾಣ ಮಾಡಿ ಅದು ನೀರನ್ನು ಸಂಗ್ರಹ ಮಾಡಿಕೊಂಡು ಬೇಸಿಗೆನಲ್ಲಿ ನೀರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಥರದ್ದು ಒಂದು ವಿಶೇಷವಾದಂಥ ಒಂದು ಇನ್ನೊಬ್ಬರು ಯಾರು ವಿಜ್ಞಾನಿಗಳ ಜೊತೆ ಸೇರಿಕೊಂಡು ಅದನ್ನು ಭಾಳ ವ್ಯಾಪಕವಾಗಿ ಲಡಾಖ್ ಪ್ರದೇಶದಲ್ಲಿ ಅವರನ್ನು ಕಾರ್ಯರೂಪಕ್ಕೆ ತರ್ತಾರಂತೆ. ಅದರಿಂದ ಅಲ್ಲಿ ನೀರಿನ ಸಮಸ್ಯೆಗೆ ಒಂದು ಪರಿಹಾರ ಹುಡುಕುವಂಥ ಒಂದು ಕೆಲಸ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ದೇಶದ ಸೈನಿಕರು ಈ ಚಳಿನಲ್ಲಿ ನಡುಕ್ತಿದ್ದಂಥವ್ರಿಗೆ ಅವರಿಗೆ ಏನಾದ್ರು ಬೆಚ್ಚಗಿರಬೇಕು ಅಂತೇಳಿ ಸೋಲಾರ್ ಟೆಂಟ್ಗಳನ್ನು ಮಾಡಿಕೊಂಡು ಅದನ್ನು ಸಂಶೋಧನೆ ಮಾಡಿ ಅವ್ರಿಗೆ ಕೊಡ್ತಾರೆ. ಅವರು ವಾಂಗ್ಚುಕ್ ಅವರು ಒಬ್ಬ ವಿಜ್ಞಾನಿ ಅಂತ ಹೇಳ್ಬೋದು ನಾವು. ಅವರು ಆ ಥರ ಕೆಲಸ ಮಾಡಿದಂಥವ್ರು. ಆ ರೀತಿ ಸಾಕಷ್ಟು ಸಾಮಾಜಿಕವಾಗಿ ಕೊಡುಗೆಯನ್ನು ಸಲ್ಲಿಸ್ತಾ ಬಂದಂಥವ್ರು. ಅವರು ಹಿಂದೆ BJPಯ ಬೆಂಬಲಿಗರಾಗಿದ್ರು ಅಂತ ಕೇಳಿದ್ವಿ ನಾವು. ಹಿಂದೆ ಮೋದಿ ಬಗ್ಗೆ ಎಲ್ಲ ಭಾಳ ಅಭಿಮಾನ ಇಟ್ಕೊಂಡಿದ್ದ ಅಂಥವ್ರು. ಯಾವಾಗ ಈ ಆರ್ಟಿಕಲ್ 370 ರದ್ದುಗೊಳಿಸಲಾಯಿತು ಕೇಂದ್ರ ಸರ್ಕಾರದಿಂದ, ಆಗ ಜಮ್ಮು ಕಾಶ್ಮೀರ ರಾಜ್ಯವನ್ನು ವಿಭಜನೆ ಮಾಡಿ ಒಂದು ಕಾಶ್ಮೀರ ಒಂದು, ಜಮ್ಮು ಒಂದು ಮತ್ತು ಲಡಾಖ್ ಮೂರನ್ನು ಪ್ರತ್ಯೇಕವಾದಂಥ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರೂಪಿಸ್ತಾರೆ. ಈ ಬಹಳ ಕಾಲ ಹಾಗೆ ಒಂದು ರಾಜ್ಯದ ಸ್ಥಾನಮಾನವನ್ನು ನೀಡಬೇಕು ಅಂತ ಅದು ಕಾಶ್ಮೀರದವರು ಕೇಳ್ತಾರಲ್ಲ, ಸ್ವತಂತ್ರವಾದಂಥ ಒಂದು ರಾಜ್ಯ ಸ್ಥಾನವನ್ನು ಕೊಡಬೇಕು ಅಂಥೇಳಿ BJP ಸರ್ಕಾರದವರು ಕೂಡ ಇಂದು ಭರವಸೆ ಕೊಟ್ಟಿದ್ದರು. ನಾವು ಅತಿ ಶೀಘ್ರದಲ್ಲಿ ನಾವು ರಾಜ್ಯದ ಸ್ಥಾನಮಾನವನ್ನು ಕೊಡ್ತೀವಿ ಅಂಥೇಳಿ. ಈ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವಾಂಗ್ಚುಕ್ ಅವರು ಲಡಾಖಲ್ಲಿ ಒಂದು ಅನಿರ್ದಿಷ್ಟವಾದ ಅವಧಿಯ ಒಂದು ಸತ್ಯಾಗ್ರಹವನ್ನು ಮಾಡ್ತಾರೆ. ಸತ್ಯಾಗ್ರಹನ ಮಾಡಿದಾಗ ಕೆಲವು ಹಿಂಸಾಚಾರ ಆಗಿ ಕೆಲವು ಜನ ಸಾಯ್ತಾರೆ. ಆಗ ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಾರೆ, ಇವರು ಹಿಂಸೆಗೆ ಪ್ರಚೋದನೆ ಮಾಡಿದರು ಅಂಥೇಳಿ ಭಾಳ ಒಂದು ಕಠೋರವಾದಂಥ ಕಾನೂನು, ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತೇಳಿ ಅದನ್ನು ಬಳಕೆ ಮಾಡಿ ಅವ್ರನ್ನ ಬಂಧಿಸಿ ಜೈಪುರ್ ಜೈಲಿಗೆ ಕಳಿಸ್ತಾರೆ. ಸುಮಾರು 6 ತಿಂಗಳ ಕಾಲ ಅವ್ರು ಜೈಲಲ್ಲಿದ್ದು ಆಚೆ ಬರ್ತಾರೆ. ಅದು ಸುಪ್ರೀಂ ಕೋರ್ಟ್ ಕೊನೆಗೆ ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಆಗ್ತಾರೆ. ಈ ಥರ ಒಂದು ಹಿನ್ನೆಲೆ ಇರುವಂಥ ಒಬ್ಬ ಮಹಾನ್ ಚಿಂತಕ, ಮಹಾನ್ ನಾಯಕ ಅಂತ ಹೇಳ್ಬೋದು ನಾವು ಇವತ್ತು. ಅಂಥ ಸೋನಮ್ ವಾಂಗ್ಚುಕ್ ಅವರು ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರುವಂಥ ನೀಟ್ ಹಗರಣದ ಬಗ್ಗೆ ಭಾಳ ಎಲ್ಲರಿಗೂ ಗೊತ್ತಿರುತ್ತೆ. ಈ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿ ಪರೀಕ್ಷೆಗಳನ್ನು ರದ್ದು ಮಾಡಿ ಮತ್ತೆ ಇನ್ನೊಂದು ದಿನಾಂಕಕ್ಕೆ ಮುಂದೂಡಿದಂಥ ಸಂದರ್ಭದಲ್ಲಿ ಸುಮಾರು ಆ ನೀಟ್ ಪರೀಕ್ಷೆಯನ್ನು ತೆಗೆದುಕೊಂಡಂಥ 27 ಲಕ್ಷ ಜನರು ಮಕ್ಕಳು ಭಾಳ ಮಾನಸಿಕವಾಗಿ ಆಘಾತಕ್ಕೊಳಗಾಗಿರ್ತಾರೆ. ಅದರಲ್ಲಿ 12 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದು ಗೊತ್ತಿರುವಂಥ ವಿಚಾರ ಎಲ್ಲರಿಗೂ ಕೂಡ. ಈ ಒಂದು ಹಿನ್ನೆಲೆ ಒಳಗಡೆ ವಿದ್ಯಾರ್ಥಿಗಳು ಸಂಘಟಿತರಾಗಿ ಒಂದು ಧ್ವನಿಯನ್ನು ಎತ್ತಾರೆ. ಈ ನೀಟ್ ಹಗರಣಕ್ಕೆ ಪದೇ ಕೇಂದ್ರ ಸರ್ಕಾರ ನಡೆಸುವಂಥ ಪರೀಕ್ಷೆಗಳು, ಈ ಥರ ಪ್ರಶ್ನೆ ಪತ್ರಿಕೆಗಳು ಬಯಲಾಗ್ತಾ ಇರೋದ್ರಿಂದ ನೀವು ಪರೀಕ್ಷಾ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಒಂದು ಪಾಲನೆ ಮಾಡ್ತೀವಿ, ವ್ಯವಸ್ಥೆಯನ್ನು ಜಾರಿಗೊಳಿಸ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಕೇಂದ್ರದ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ ವಿದ್ಯಾರ್ಥಿಗಳು ಒತ್ತಾಯ ಮಾಡುವಂಥ ಒಂದು ಚಳವಳಿ ಆರಂಭ ಮಾಡ್ತಾರೆ. ಈ ಚಳವಳಿಗೆ ಬೆಂಬಲ ಕೊಟ್ಟಂಥ ನಮ್ಮ ಸೋನಮ್ ವಾಂಗ್ಚುಕ್ ಅವರು ಒಂದು ದಿಢೀರ್ ಅಂತೇಳಿ ಒಂದು ಅನಿರ್ದಿಷ್ಟಾವಧಿಯ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಇವತ್ತಿರೋದು 21 ದಿನ ಆಗ್ತಿತ್ತು. ಈ ಶನಿವಾರ
18ನೇ ತಾರೀಕು ಜುಲೈ 18ನೇ ತಾರೀಕು 21 ಆಗ್ತಾಯಿತ್ತು. ಅವರು ಉಪವಾಸ ಸತ್ಯಾಗ್ರಹ ಮಾಡಿದಾಗ, ಇದು ಉಪವಾಸ ಸತ್ಯಾಗ್ರಹ, ಉಪವಾಸ ಮಾಡೋದು ಭಾಳ ಸಂತೋಷದ ವಿಚಾರ. ಭಾಳ ಉಪವಾಸ ಇದ್ದವ್ರಿಗೆ ಅದರ ಕಷ್ಟ ಗೊತ್ತಾಗುತ್ತೆ. ಈಗ ನಾವು ನಮ್ಮ ಮನೆಯಲ್ಲಿ ಯಾರೋ ನಮ್ಮ ಮನೆಯವರು ಯಾರಾದರೂ ಉಪವಾಸ ಮಕ್ಕಳಿರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಅವರು ಉಪವಾಸ ಮಾಡ್ತೀವಿ ಅಂತ ನಾವು ಹೊರಟ್ರೆ ಬೇರೆ ಏನು ಮಾಡ್ತಾರೆ ಬೇರೆಯವರು? ಮನೆಯ ಮುಖ್ಯ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಮೊದಲು ಹೋಗಿ ಅವರಿಗೆ ಕೈ ಮುಗಿದು ಏನೋ ಕ್ಷಮೆ ಕೇಳಿ ಉಪವಾಸ ಮಾಡಬಾರ್ದು ಅಂತೇಳಿ ವಿನಂತಿ ಮಾಡಿಕೊಂಡು ಅವ್ರು ಊಟ ಮಾಡಿದ ನಂತರ ಊಟ ಮಾಡ್ತೀವಿ. ಇದು ಸಾಮಾನ್ಯವಾಗಿ ಸ್ವಲ್ಪ ಕಿಂಚಿತ್ತಾದರೂ ಮನುಷ್ಯತ್ವ ಇದ್ದಂಥವ್ರು, ಮಾನವೀಯತೆ ಇದ್ದಂಥವ್ರು ಮಾಡುವಂಥ ಒಂದು ಅದು ಕ್ರಮ, ಅದೊಂದು ನಮ್ಮ ಸಂಸ್ಕೃತಿಗಳು. ಆದರೆ ಕೇಂದ್ರ ಸರ್ಕಾರದವರು ಉಪವಾಸ ಮಾಡ್ತೀವಿ, ಮಾಡೋದಾದ್ರು ಮಾಡ್ಕೊ. ನನಗೆಷ್ಟು ಬೇಜಾರಾಗುತ್ತೆ ಅಂತಂದರೆ, ಈ ಸಂಘ ಪರಿವಾರದ ಈ ಮೋದಿ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯೆ ತೋರಿಸೋದು ನೋಡ್ಬಿಟ್ಟು ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂತ. ಇವರೊಬ್ಬ ದೇಶದ್ರೋಹಿ, ಅವನ ಸತ್ರ ಸಾಯಿಲಿ, ಅದು ಇದು ಈ ಥರದ ಟೀಕೆಗಳನ್ನು ನೋಡಿಬಿಟ್ರೆ ತುಂಬ ಆಘಾತ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಒಬ್ಬ ಮನುಷ್ಯ, ಅವನೇನು ಸಾಮಾನ್ಯ ಮನುಷ್ಯರು, ಭಾಳ ಅಸಾಧಾರಣವಾದಂಥ ಕೊಡುಗೆ ಸಲ್ಲಿಸಿದಂಥ ಸೋನಂ ವಾಂಗ್ಚುಕ್ ಸತ್ತೋಗ್ಲಿ ಅಂತ ಹೇಳೋವಂಥ. ಅಂದರೆ ಎಲ್ಲಿಗೆ ಬಂದು ತಲುಪಿದೆ ಅಂತಂದರೆ, ಈ ಮೋದಿಯನ್ನು ವಿರೋಧ ಮಾಡಿದರೆ ಅವನು ದೇಶದ್ರೋಹಿ, ಮೋದಿಯನ್ನು ಟೀಕೆ ಮಾಡಿದರೆ ಅವನು ದೇಶದ್ರೋಹಿ. ಈ ಥರದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸ ದೇಶದಲ್ಲಿ ನಡೀತಾ ಇದೆ. ಇದು ತುಂಬ ಒಂದು ಅಪಾಯಕಾರಿಯಾದಂಥ ಒಂದು ವಾತಾವರಣ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರುವಂಥ ವಿಚಾರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಿನ್ನಮತನೇ ಪ್ರಜಾಪ್ರಭುತ್ವ ಒಂದು ಜೀವಾಳ. ಅಲ್ಲಿ ಪ್ರತಿರೋಧಕ್ಕೆ, ಪ್ರತಿಭಟನೆಗೆ ಅವಕಾಶ ಕೊಟ್ಟರೆ ಪ್ರಜಾಪ್ರಭುತ್ವ ಒಂದು ಆರೋಗ್ಯವಾಗಿ ಇರಬೇಕು ಅಂತಂದರೆ ಪ್ರತಿಭಟನೆಗೆ ಒಂದು ಸ್ಥಾನ ಇರಬೇಕಾಗುತ್ತೆ. ಆದರೆ ಮೋದಿಯವರು ಅಧಿಕಾರ ಬಂದ ದಿನದಿಂದ 2014ರಿಂದ ನೋಡ್ತಾ ಬರ್ತಾ ಇದ್ದೀವಿ, ಅವ್ರ ವಿರುದ್ಧ ಇರೋದನ್ನು ಸಹಿಸೋದಿಲ್ಲ. ಅವರು ಆ ಮನಸ್ಥಿತಿ ಇಟ್ಕೊಂಡಿದ್ದಾರೆ. ಅವರು ಆ ಪಕ್ಷದವ್ರು ಹೇಳ್ತಾ ಬಂದು, ನಾವು ಕಾಂಗ್ರೆಸ್ ರಹಿತ ಭಾರತ ಅಂತೇಳಿ, ಅಂದರೆ ಕಾಂಗ್ರೆಸ್ ಇಲ್ಲದಂಥ ಒಂದು ಭಾರತವನ್ನು ಮಾಡಬೇಕು ಅಂತ. ಅಂದರೆ ವಿರೋಧ ಪಕ್ಷದವರು ಇರಬಾರ್ದು ಅಂತ ಅರ್ಥದಲ್ಲಿ ಅವರು ಕ್ಯಾಂಪೇನ್ ಮಾಡ್ತಾ ಬಂದಿರೋದು ನಾವು ನೋಡ್ತಾ ಬಂದಿದೆ. ದೆಹಲಿನಲ್ಲಿ ತಿಂಗಳುಗಟ್ಟಲೆ ರೈತರು ಸತ್ಯಾಗ್ರಹ ಮಾಡಿದರು. ಅವ್ರು ಯಾವುದೋ ಕೆಲವು ಬೇಡಿಕೆಗಳನ್ನ ಇಟ್ಟು ಚಳುವಳಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅನೇಕ ರೈತರು ಸತ್ಯಾಗ್ರಹ ಸ್ಥಳದಲ್ಲೇ ಸಾವನ್ನಪ್ತಾರೆ. ಆದರೆ ಮೋದಿ ಸರ್ಕಾರದವರು ರೈತರ ಪ್ರತಿನಿಧಿಗಳ ಜೊತೆ ಮಾತಾಡುವಂಥ ಒಂದು ಕನಿಷ್ಠ ಸೌಜನ್ಯವನ್ನು ತೋರಿಸೋದಿಲ್ಲ. ಅದರ ಬದಲಾಗಿ ದೆಹಲಿಗೆ ಬರುವಂಥ ರೈತರನ್ನು ತಡೆಗಟ್ಟಲಿಕ್ಕೋಸ್ಕರ ರಸ್ತೆಗಳಿಗೆಲ್ಲ ಮೊಳೆಗಳನ್ನು ಹೊಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಂದರೆ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥಕ್ಕೆ ಬೇಕಾಗುವಂಥ ಎಲ್ಲ ಮಾರ್ಗಗಳನ್ನು ಅನುಸರಿಸ್ತಾರೆ. ಒಂದು ಕಡೆ ಇವರು ಹೇಳ್ತಾ ಬರ್ತಾ ಇದ್ದಾರೆ, ನಾವು ಹಿಂಸಾಚಾರದ ವಿರೋಧಿಗಳು, ನಕ್ಸಲ್ ಮಾದರಿಯ ಏನು ಎಲ್ಲರನ್ನು ಅವರು ಏನಾದರೂ ಒಂದು ಪ್ರತಿಭಟನೆ ಮಾಡಿದವರು ಎಲ್ಲರನ್ನೂ ಕೂಡ ಅವರು ತುಕಡೆ ಗ್ಯಾಂಗ್ ಅಂತ ಒಂದು ಬ್ರ್ಯಾಂಡ್ ಮಾಡಬಹುದು. ಅವರು ನಗರ ನಕ್ಸಲರು, ಈ ಥರದ ನಾವು ನಕ್ಸಲ್ ರಹಿತವಾದಂಥ ಭಾರತವನ್ನು ಕಟ್ತೀವಿ, ಈ ಥರದ್ದೆಲ್ಲ ಮಾತಾಡುವಂಥ. ಹಾಗಾದರೆ ನಕ್ಸಲರಾಯಿತು, ಅವರು ಹಿಂಸಾಚಾರ ಮಾಡ್ತಾರೆ, ಅದನ್ನು ನಾವು ವಿರೋಧ ಮಾಡಿ ಸರಿ. ಆದರೆ ಅಹಿಂಸಾತ್ಮಕ ಚಳವಳಿ ಮಾಡೋದನ್ನು ಕೂಡ ನೀವು ಗೌರವಿಸೋದಿಲ್ಲ ಅಂತಂದರೆ ಜನ ತಮ್ಮ ಅಸಮಾಧಾನವನ್ನು, ಸರ್ಕಾರದ ಬಗೆಗಿನ ತಮ್ಮ ನಿರ್ಲಕ್ಷ್ಯ ಧೋರಣೆಯನ್ನು ಪ್ರತಿಭಟಿಸಲಿಕ್ಕೆ ಯಾವ ಮಾರ್ಗವನ್ನು ಅನುಸರಿಸಬೇಕು? ಇದು ದೊಡ್ಡ ಪ್ರಶ್ನೆ. ಹಿಂದೆ ಈ ಕುಸ್ತಿ ಫೆಡರೇಷನ್, ಅಖಿಲ ಭಾರತ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಅವರು ಬ್ರಿಜ್ಭೂಷಣ್ ಅಂತೇಳಿ, ಅವರು BJPಯ ಲೋಕಸಭಾ ಸದಸ್ಯ ಕೂಡ ಆಗಿದ್ದಂಥವ್ರು. ಅವ್ರ ವಿರುದ್ಧ ಒಲಿಂಪಿಕ್ ಪದಕವನ್ನು ಗಳಿಸಿದಂಥ ನಮ್ಮ ಮಹಿಳಾ ಕ್ರೀಡಾಪಟುಗಳು ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತೇಳಿ ದೆಹಲಿನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆ ಸಂದರ್ಭದಲ್ಲೂ ಕೂಡ ಹಲವಾರು ದಿನಗಳ ಕಾಲ ಪ್ರತಿಭಟನೆ ಮಾಡಿದರೂ ಕೂಡ ಅವ್ರ ವಿರುದ್ಧ ಒಂದು ಕ್ರಮ ಜರುಗಿಸುವಂಥ ಕೆಲಸವನ್ನು ಮಾಡೋದು, ಒಂದು ಕೇಸ್ ಹಾಕುವಂಥ, ಒಂದು FIR ಕೂಡ ಹಾಕುವಂಥ ಕೆಲಸ ಮಾಡಿದ್ರು. ಅದು ಕೊನೆಗೆ ಭಾಳ ಸುಪ್ರೀಂ ಕೋರ್ಟಿನ ಸೂಚನೆ ಮೇರೆಗೆ ಅವನ ಮೇಲೆ ಕೇಸ್ ಆಗುತ್ತೆ. ಅವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂಥೇಳಿ ಆಮೇಲೆ ಒಂದು ಕೊನೆ ಅವ್ರ ಸ್ಥಾನವನ್ನು ಕೂಡ ಆ ಸ್ಥಾನದಿಂದ ಕೆಳಗಿಳಿಸುವಂಥ ಕೆಲಸ ಆಗುತ್ತೆ. ಕೊನೆ ಈ ಥರದ ಒಂದು ಆಗುತ್ತೆ. ಅಂದರೆ ಇವರು
ಯಾವ ಹಂತದಲ್ಲೂ ಕೂಡ ಪ್ರತಿಭಟನೆಗಳಿಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡೋದಿಲ್ಲ. ನೋಡಿ, ಹಿಂದೆ ಅಣ್ಣಾ ಹಜಾರೆ 2011ರಲ್ಲಿ ಬಹಳ ದೊಡ್ಡ ಒಂದು ಚಳವಳಿ ಮಾಡ್ತಾರೆ. ಅದರ ಸಂದರ್ಭ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅವರ ಮುಖ್ಯ ಬೇಡಿಕೆ ಭ್ರಷ್ಟಾಚಾರದ ವಿರುದ್ಧ ಒಂದು ಆಂದೋಲನ. ಅದರಲ್ಲಿ ಪ್ರಮುಖವಾದಂಥ ಒಂದು ಬೇಡಿಕೆ ಏನು ಅಂತಂದರೆ, ಈ ಜನಲೋಕಪಾಲ್ ಮಸೂದೆಯನ್ನು ಒಂದು ಕಾಯ್ದೆ ರೂಪ ಕೊಡಬೇಕು ಅದಕ್ಕೆ ಅಂತೇಳಿ ಅವರು ಒತ್ತಾಯ ಮಾಡಿದ್ರು. ದೇಶಾದ್ಯಂತ ಅದಕ್ಕೆ ದೊಡ್ಡ ಬೆಂಬಲ ಸಿಕ್ಕುತ್ತೆ. ಮಾಧ್ಯಮಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ನೀಡ್ತಾರೆ. ದೇಶಾದ್ಯಂತ ಚಳವಳಿ ನಡೀತಾರೆ. ಆ ಹೊತ್ತಿನಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿರ್ತಾರೆ. ಅಣ್ಣಾ ಹಜಾರೆ ಅವರ ಹತ್ರ ಅವರು ಸತ್ಯಾಗ್ರಹ ಮಾಡ್ತಿದ್ದಂಥ ಸ್ಥಳಕ್ಕೆ ಕೇಂದ್ರ ಸಚಿವ ಸಂಪುಟದ ಹಲವಾರು ಸದಸ್ಯರನ್ನು ಕಳಿಸ್ಕೊಡ್ತಾರೆ. ಅಣ್ಣಾ ಹಜಾರೆ ಅವರಿಗೆ ವಿನಂತಿ ಮಾಡಿಕೊಂಡು, ದಯಮಾಡಿ ನಾವು ನಿಮ್ಮ ಬೇಡಿಕೆಯನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಅವರು ಸತ್ಯಾಗ್ರಹವನ್ನು ಉಪವಾಸ ಸತ್ಯಾಗ್ರಹವನ್ನು ಕೊನೆಗೊಳಿಸುವಂಥ ಕೆಲಸ ಮಾಡಿಸ್ತಾರೆ. ಕೊನೆಯವರು ಹಜಾರೆ ಅವರು 13ನೇ ದಿನದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಬಿಡ್ತಾರೆ. ಆ ಅಣ್ಣಾ ಹಜಾರೆಯವರ ಚಳುವಳಿಯನ್ನು ಲಾಭ ಪಡ್ಕೊಂಡು ಬಿ ಜೆ ಪಿಯವರು ಅಧಿಕಾರಕ್ಕೆ ಬರಲಿಕ್ಕೆ ಅದು ಕೂಡ ಒಂದು ದೊಡ್ಡ ಅಣ್ಣಾ ಹಜಾರೆಯವರು ನಡೆಸಿದಂಥ ಚಳುವಳಿ ಕೂಡ ಕಾರಣ ಆಗುತ್ತೆ. ಆ ಚಳುವಳಿಯ ಲಾಭವನ್ನು ಪಡ್ಕೊಂಡಂಥ ಬಿ ಜೆ ಪಿಯವರು ಇವತ್ತು ಸೋನಂ ವಾಂಗ್ಚುಕ್ ಅವರ ಸತ್ಯಾಗ್ರಹದ ಬಗ್ಗೆ ಈ ರೀತಿಯ ಒಂದು ಧೋರಣೆಯನ್ನು ತಾಳೋದಿದೆಯಲ್ಲ, ಇದು ಅತ್ಯಂತ ಅಮಾನವೀಯವಾದಂಥ ಒಂದು ನಡವಳಿಕೆ. ಇದು ಈ ಒಂದು ಕಿಂಚಿತ್ತಾದಂಥ ಒಂದು ಸೌಜನ್ಯ ಇದ್ದವರು ಕೂಡ ಈ ರೀತಿ ನಡ್ಕೊಳ್ಳೋದಿಲ್ಲ. ನೋಡಿ, ಇವರು ರಾಮನ ಹೆಸರು ಇಡ್ತಾರೆ. ಅವರು ರಾಮ ನಮ್ಮ ಆದರ್ಶ ಅನ್ನುವಂಥ ಒಂದು ದೊಡ್ಡ ರಾಮನ ಹೆಸರು ಹೇಳ್ಕೊಂಡೇ ಅವರು ಅಧಿಕಾರಕ್ಕೆ ಬರೋದ್ರಲ್ಲಿ ಭಾಳ ದೊಡ್ಡ ಪಾತ್ರ ರಾಮನ ಹೆಸರಿದೆ, ರಾಮನ ದೇವಾಲಯ ಇದೆ. ರಾಮ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವನು ಈ 14 ವರ್ಷ ವನವಾಸ ಅನುಭವಿಸಿದ ನಂತರ ವಾಪಸ್ ಅಯೋಧ್ಯೆಗೆ ಬಂದಾಗ ಅವರು ರಾಮ ಏನು ಒಂದು ವೇಷವನ್ನು ಮರೆಸ್ಕೊಂಡು ಜನಾಭಿಪ್ರಾಯ ಏನಿದೆ ಅಂತ ತಿಳ್ಕೊಂಡು ಬರಲಿಕ್ಕೆ ಅಂತ ಹೋಗೋಂಥ ಸಂದರ್ಭದಲ್ಲಿ ಒಬ್ಬ ಅಗಸ ರಾಮನ್ ತನ್ನ ಪತ್ನಿ ಜೊತೆ ಜಗಳ ಮಾಡೋಂಥ ಸಂದರ್ಭದಲ್ಲಿ ನಾನು ರಾಮ ಅಲ್ಲ ಅಂತೇಳಿ ಮಾತಾಡ್ತಿರ್ತಾನೆ. ಆ ಅಗಸನ ಮಾತನ್ನು ಕೇಳಿಕೊಂಡಂಥ ರಾಮ ಬಂದು ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಗುರಿ ಮಾಡುವಂಥ ಕೆಲಸನ ಮಾಡ್ತಾರೆ. ಅಗ್ನಿ ಪರೀಕ್ಷೆಗೆ ಗುರಿಪಡಿಸುವಂಥದ್ದು ತಪ್ಪು ಸರಿ, ಎರಡನೇ ವಿಚಾರ ಅದು. ಅದ್ರ ಬಗ್ಗೆ ಭಾಳ ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ಆದರೆ ರಾಮನ ಸೂಕ್ಷ್ಮತೆ ಇದೆಯಲ್ಲ, ತನ್ನ ಬಗ್ಗೆ ಕೇಳಿ ಬಂದಂಥ ಒಂದು ಭಿನ್ನ ಧ್ವನಿ, ಒಬ್ಬ ವ್ಯಕ್ತಿ ಸಾಧಾರಣ ಮನುಷ್ಯ ಕೂಡ ತನ್ನ ಬಗ್ಗೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಅವರು ಕಿವಿಗೊಟ್ಟು ಬರುವಂಥ ಒಂದು ಸೂಕ್ಷ್ಮತೆ ಇತ್ತಲ್ಲ, ರಾಮನ ಹೆಸರು ಹೇಳುವಂಥ ಈ ನಾಯಕರುಗಳು ಅವರ ಎದೆನಲ್ಲಿ ರಾಮ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಒಳ್ಳೆಯ ಲಕ್ಷಣ. ರಾಮನನ್ನು ನೀವು ಅಧಿಕಾರಕ್ಕೆ ಬರ್ಲಿಕ್ಕೆ ಬಳಸ್ಕೊಳ್ತೀನಿ, ರಾಮ ಮಂದಿರವನ್ನು ಅವ್ರು ಹಣ ಮಾಡ್ಕೊಳ್ಳಿಕ್ಕೆ ಬಳಕೆ, ಇದು ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತು. ಅಯೋಧ್ಯೆಯಲ್ಲಿ ಯಾವ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದು ಖಂಡಿತ ಒಳ್ಳೆಯ ಲಕ್ಷಣ ಅಲ್ಲ. ಬಿ ಜೆ ಪಿಯ ನಾಯಕರುಗಳಿಗೆ ತಾತ್ಕಾಲಿಕವಾಗಿ ಯಶಸ್ಸು ಸಿಕ್ಕಿರ್ಬೋದು. ಅವರು ಅನೇಕ ರಾಜ್ಯಗಳಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿರ್ಬೋದು. ಅವರು ಎಲ್ಲ ಬಗೆಯ ಒಂದು ವಾಮ ಮಾರ್ಗಗಳನ್ನು ಬಳಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅವರು ಸರ್ಕಾರವನ್ನು ಬೆಳೆಸಲಿಕ್ಕೆ ಏನು ಆಪರೇಷನ್ ಕಮಲ ಅನ್ನುವಂಥ ಒಂದು ಮಾರ್ಗವನ್ನು, ಅಪಮಾರ್ಗವನ್ನು ಅನುಸರಿಸಿದ್ರು, ವಾಮ ಮಾರ್ಗವನ್ನು ಅನುಸರಿಸಿದ್ರು. ಅವರು ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಬಳಕೆ ಮಾಡ್ತಾ ಇರೋದು ವ್ಯಾಪಕವಾದಂಥ ಟೀಕೆ ಇದೆ. ಅವರು ಬೇರೆ ಪಕ್ಷಗಳನ್ನು ವಿಭಜನೆ ಮಾಡ್ತಾ ಇರೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಮಹಾರಾಷ್ಟ್ರದಲ್ಲಾಯಿತು, ಪಶ್ಚಿಮ ಬಂಗಾಳದ ಎಲ್ಲ ರಾಜ್ಯಗಳಲ್ಲೂ ಕೂಡ ವಿರೋಧ ಪಕ್ಷದ ಸದಸ್ಯಗಳನ್ನು ಅವರು ಪಕ್ಷಗಳನ್ನೇ ವಿಭಜನೆ ಮಾಡಿ ಆ ಪಕ್ಷಗಳ ಬೆಂಬಲದಿಂದ ಅವರು ಪಾರ್ಲಿಮೆಂಟಲ್ಲಿ ಕೂಡ ಮೆಜಾರಿಟಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ನಡೆಸ್ತಾ ಇರೋದು. ಇದು ಅತ್ಯಂತ ಒಂದು ನಿರ್ಲಜ್ಜ ಮಾರ್ಗದಲ್ಲಿ ಇವರು ಬಿ ಜೆ ಪಿ ಸರ್ಕಾರ ಹೋಗ್ತಾ ಇದೆ. ಇದು ಖಂಡಿತ ಒಳ್ಳೆಯ ಲಕ್ಷಣ ಅಲ್ಲ. ಇದು ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಹಿಂದೆ ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಖಿಲ ಭಾರತ ಅಧ್ಯಕ್ಷರಾದಂಥ DK ಬರುವ ಅವರು ಒಂದು ಘೋಷಣೆ ಮಾಡಿದ್ರು, ಇಂಡಿಯಾ ಇಸ್ ಇಂದಿರಾ, ಇಂದಿರಾ ಇಸ್ ಇಂಡಿಯಾ. ಇಂಡಿಯಾ ಅಂದರೆ ಇಂದಿರಾ, ಇಂದಿರಾ ಅಂದರೆ ಇಂಡಿಯಾ ಅನ್ನೋ ಥರ. ಆ ಥರ ಇವತ್ತು ಮೋದಿ ಅಂದರೆ ಭಾರತ, ಭಾರತ ಅಂದರೆ ಮೋದಿ ಅನ್ನೋ ಥರದ ಒಂದು ವಾತಾವರಣವನ್ನು ಸಂಘ ಪರಿವಾರದ ಜನ ಸೃಷ್ಟಿ ಮಾಡ್ತಾ ಇದ್ದಾರೆ. ಮೋದಿಯನ್ನು ಟೀಕೆ ಮಾಡೋರು ದೇಶದ್ರೋಹಿಗಳು ಅನ್ನೋ ರೀತಿಯ ಒಂದು ಬ್ರ್ಯಾಂಡ್ ಮಾಡುವಂಥ, ಅವ್ರ ಮೇಲೆ ಹಣೆಪಟ್ಟಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದು ಹೆಚ್ಚು ಕಾಲ ಈ ಆಟ ನಡೆಯೋದಿಲ್ಲ. ಈಗಾಗಲೇ ವಿದ್ಯಾರ್ಥಿಗಳು ಧ್ವನಿ ಎತ್ತಕ್ಕೆ ಶುರು ಮಾಡಿದ್ದಾರೆ. ಇದು ಈ ಒಂದು
ಏನು ಈ ಪ್ರತಿರೋಧದ ಧ್ವನಿ ಇದೆಯಲ್ಲ, ಅದು ದೇಶಾದ್ಯಂತ ಹರಡುವಂಥ ಲಕ್ಷಣಗಳನ್ನು ಕಾಣ್ತಾ ಇದೆ. ಖಂಡಿತ ನೀವು ವಾಂಗ್ಚುಕ್ ಮತ್ತು ಅವ್ರ ವಿದ್ಯಾರ್ಥಿಗಳೇನೇ ಚಳುವಳಿ ಮಾಡ್ತಾರೆ, ಅವರ ಮಾತಿಗೆ ಕಿವಿಗೊಡಬೇಕು, ಅವರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಅವ್ರ ಬೇಡಿಕೆ ಸರಿ ಇದೆ ಇಲ್ವೋ ಅದು ಎರಡೇ ಪ್ರಶ್ನೆ. ಕನಿಷ್ಠ ಅವ್ರ ಜೊತೆ ಮಾತುಕತೆಯನ್ನು ಆಡುವಂಥ ಸೌಜನ್ಯವನ್ನು ಕೂಡ ತೋರಿಸ್ತಾನೆ. ಬಲಾತ್ಕಾರದಲ್ಲಿ ತಗೊಂಡು ಎತ್ಕೊಂಡು ಹೋಗಿ ನೀವು ಆಸ್ಪತ್ರೆಗೆ ಸೇರಿಸುವಂಥ ಪೊಲೀಸ್ನವ್ರ ಮುಖಾಂತರ ಮಾಡ್ತೀರಿ ಅನ್ನೋದಾದರೆ ಇದು ಮಾರ್ಗ ಅಲ್ಲ. ಈ ದೇಶ ನಿಜವಾಗ್ಲೂ ಹೆಸರು ಪಡೆದಿದ್ದು ಅಹಿಂಸಾತ್ಮಕ ಮಾರ್ಗದ ಮುಖಾಂತರ ದೊಡ್ಡ ಪ್ರಪಂಚದಲ್ಲೇ ಭಾಳ ವಿಶಿಷ್ಟವಾದಂಥ ಮಾರ್ಗದಲ್ಲಿ ಸ್ವಾತಂತ್ರ್ಯ ಪಡ್ಕೊಂಡ ದೇಶ ಅಂತೇಳಿ ಹೆಸರು ಪಡೆದಿರುವಂಥ ದೇಶದಲ್ಲಿ ಇವರು ಒಂದು ಅಹಿಂಸಾತ್ಮಕವಾದಂಥ ಪ್ರತಿಭಟನೆಯನ್ನು ಕೂಡ ಹತ್ತಿಕ್ಕುವಂಥ, ಅದನ್ನು ನಿರ್ಲಕ್ಷ್ಯ ಮಾಡುವಂಥ ಒಂದು ಅಮಾನವೀಯವಾದಂಥ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಇದು ದೇಶದ ಭವಿಷ್ಯಕ್ಕೆ ಮಾರ್ಗ ಅಂಥೇಳಿ ನಾನು